ನಮಸ್ಕಾರ ಸ್ನೇಹಿತರೆ, ಕಳೆದ 2 ದಿನಗಳಿಂದ ದೇಶದಾದ್ಯಂತ ಒಂದು ಚರ್ಚೆ ನಡೀತಾ ಇದೆ. ಅದೇನು ಅಂತ ಹೇಳಿದ್ರೆ, ಅಣ್ಣಾಮಲೆಯವರು ಬಿಜೆಪಿ ಪಕ್ಷದಲ್ಲಿ ಉಳ್ಕೊಳ್ತಾರಾ ಅಥವಾ ಬಿಜೆಪಿಯಿಂದ ಹೊರ ನಡೀತಾರ, ಈ ರೀತಿಯಂತ ಚರ್ಚೆ ನಡೀತಾ ಇದೆ. ಈ ಎಲ್ಲ ಚರ್ಚೆಗಳಿಗೆ ಅಲ್ಪ ವಿರಾಮ ಹಾಕುವ ರೀತಿಯಲ್ಲಿ ನಿನ್ನೆ ಅಣ್ಣಾಮಲೆಯವರು ಬಿಜೆಪಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ದಾರೆ. ಅಲ್ಲಿ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಇನ್ನೂ ಕೂಡ ಅಧಿಕೃತವಾಗಿ ಅಣ್ಣಾಮಲೆ ಆಗ್ಲಿ ಅಥವಾ ಬಿಜೆಪಿ ಪಕ್ಷವಾಗ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಪ್ರಕಟಣೆಯನ್ನು ಕೊಟ್ಟಿಲ್ಲ. ಇಲ್ಲಿ ಅಣ್ಣಾಮಲೆ ಬಿಜೆಪಿಯಲ್ಲಿ ಉಳ್ಕೊಳ್ತಾ ಇದ್ದಾರಾ ಅಥವಾ ಹೊರ ನಡೀತಾ ಇದ್ದಾರಾ ಯಾವುದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇದರ ನಡುವೆ ಅಣ್ಣಾಮಲೆಯವರ ಮುಂದಿನ ಹೆಜ್ಜೆ ಏನು, ಈ ರೀತಿಯಂತ ಚರ್ಚೆ ಕೂಡ ನಡೀತಾ ಇದೆ. ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಮೊದಲಿಗೆ ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಪಕ್ಷಕ್ಕೆ ಬಹಳಷ್ಟು ಜನ ಸೇರ್ಕೊಳ್ತಾರೆ, ಹಾಗೇನೆ ಪಕ್ಷವನ್ನ ಬಿಟ್ಟು ಹೋಗ್ತಾ ಇರ್ತಾರೆ. ಇದ್ಯಾವುದು ಕೂಡ ಅಂತಹ ಸುದ್ದಿ ಆಗೋದಿಲ್ಲ. ಆದ್ರೆ ಅಣ್ಣಾಮಲೆಯವರು ಬಿಜೆಪಿ ಪಕ್ಷವನ್ನು ಸೇರಿದಾಗ ಕೂಡ ಸುದ್ದಿ ಆಗಿತ್ತು. ಹಾಗೇನೆ ಈಗ ಅವರು ಪಕ್ಷದಿಂದ ಹೊರ ನಡೀತಾ ಇದ್ದಾರೆ ಅನ್ನುವ ಸುದ್ದಿ ಕೂಡ ಬಹಳಷ್ಟು ಪ್ರಚಾರವನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಅಣ್ಣಾಮಲೆಯವರು ಕೇವಲ 7 ವರ್ಷದ ತಮ್ಮ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ಹೆಸರನ್ನ ಮಾಡಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಅವರು ತಮಿಳುನಾಡಿನಲ್ಲಿ ಬಿಜೆಪಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಆ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಅಚೀವ್ಮೆಂಟ್ ಅನ್ನ ಖಂಡಿತವಾಗಿ ಬಿಜೆಪಿ ಯಾವತ್ತೂ ಮರೆಯುವಂತಿಲ್ಲ. ಆದ್ರೆ ಆದಷ್ಟು ಬೇಗ ಅಧಿಕಾರಕ್ಕೆ ಏರಬೇಕು ಅನ್ನುವ ದುರಾಸೆಯಿಂದಾಗಿ ಬಿಜೆಪಿ ಎಐಎಡಿಎಂಕೆ ಸಖ್ಯವನ್ನು ಯಾವಾಗ ಮಾಡ್ತೋ ಆ ಮೂಲಕ ಅಣ್ಣಾಮಲೆಯವ್ರನ್ನ ಪಕ್ಷದಲ್ಲಿ ಮೂಲೆ ಗುಂಪು ಮಾಡ್ಲಿಕ್ಕೆ ಶುರು ಮಾಡ್ತು. ಇದರ ಪರಿಣಾಮ ಅಣ್ಣಾಮಲೆಯವರು ಭ್ರಮನಿರಸನಗೊಂಡಿದ್ದಾರೆ. ತಾನು ಇದೇ ಪಕ್ಷದಲ್ಲಿ ಉಳ್ಕೊಂಡ್ರೆ ಖಂಡಿತವಾಗಿ ನಾನು ಮೂಲೆ ಗುಂಪಾಗ್ತೇನೆ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗೋಗಿದೆ. ಹಾಗಾಗಿ ಅವರು ಬಿಜೆಪಿಯಿಂದ ಹೊರ ನಡೆಯುವಂತಹ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತಕೊಂಡು ಎಲ್ಲರೂ ಹೇಳ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಕೂಡ ಸತ್ಯ ಅನಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಅಸ್ತಿತ್ವವೇ ಇರಲಿಲ್ಲ. ಇಂತಹ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರುವ ಮುಖಾಂತರ ಅಣ್ಣಾಮಲೆ ಈ ಪಕ್ಷಕ್ಕೆ ಜೀವ ತುಂಬುವಂತ ಕೆಲಸವನ್ನ ಮಾಡಿದ್ರು. ಹಾಗೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 12% ಮತವನ್ನ ಬಿಜೆಪಿ ಅಂತ ಸೆಳೆಯೋದ್ರಲ್ಲಿ ಅವರು ಯಶಸ್ಸನ್ನು ಕೂಡ ಗಳಿಸಿದ್ರು. ಇದು ಸದ್ಯಕ್ಕೆ ತಮಿಳುನಾಡಿನಲ್ಲಿ ಬಿಜೆಪಿಯ ಸಾರ್ವಕಾಲಿಕ ದಾಖಲೆ ಅಂತಲೇ ಹೇಳಬಹುದು. ಯಾಕಂದ್ರೆ ಇವ್ರಿಗೆ ಯಾವಾಗಲೂ ಸಿಗ್ತಾ ಇದ್ದು 2%, 3% ಮತ ಮಾತ್ರ. ಅದಕ್ಕಿಂತ ಜಾಸ್ತಿ ಯಾವತ್ತೂ ಸಿಕ್ಲಿಲ್ಲ. ಆದ್ರೆ ಮೊನ್ನೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಮಾಡಿಕೊಂಡಂತ ಎಡವಟ್ಟಿನಿಂದಾಗಿ ಬಿಜೆಪಿ ಕೇವಲ 3% ಮತವನ್ನ ಗಳಿಸುವುದರಲ್ಲಿ ಯಶಸ್ಸನ್ನು ಗಳಿಸ್ತು. ಕೇವಲ ಒಬ್ಬರು ಮಾತ್ರ ಅಲ್ಲಿ ಜಯವನ್ನ ಗಳಿಸಿ ವಿಧಾನಸಭೆಯನ್ನ ಪ್ರವೇಶಿಸಿದ್ರು. ಅಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಧರಾಶಾಹಿ ಆಯ್ತು ಅಂತ ಹೇಳ್ಕೊಂಡೆ ಹೇಳ್ಬೋದು. ಈ ರೀತಿ ಆಗ್ಲಿ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಅಣ್ಣಾಮಲೆ ಅವರನ್ನ ಮೂಲೆ ಗುಂಪು ಮಾಡಿರುವಂತದ್ದು. ತಮಿಳುನಾಡಿನಲ್ಲಿ ರಾಜಕೀಯ ಯಾವ ರೀತಿ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಒಮ್ಮೆ ಡಿಎಂಕೆ ಗೆದ್ರೆ ಇನ್ನೊಮ್ಮೆ ಎಐಎಡಿಎಂಕೆ ಗೆಲ್ತಾ ಇತ್ತು. ಅಂದ್ರೆ ಎರಡೇ ಪಕ್ಷ, ಅಲ್ಲಿಯ ಜನರಿಗೆ ಬೇರೆ ಯಾವುದೇ ರೀತಿಯಂತ ಆಪ್ಷನ್ ಇರಲಿಲ್ಲ. ಕಾಂಗ್ರೆಸ್ ಅಲ್ಲಿ ಡಿಎಂಕೆ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದೆ. ಹಾಗೇನೆ ಎಐಎಡಿಎಂಕೆ ಜೊತೆಗೆ ಬಿಜೆಪಿಯವರು ಕೂಡ ಮೈತ್ರಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಅಲ್ಲಿ ಈ 2 ಪಕ್ಷಗಳಿಗೆ ಅಸ್ತಿತ್ವವೇ ಇಲ್ಲ. ಆ ರೀತಿಯಂತ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಅಣ್ಣಾಮಲೆ ಸೇರುವ ಮುಖಾಂತರ ಅಲ್ಲಿಯ ಜನತೆಗೆ ಒಂದು ಆಶಾಭಾವನೆಯನ್ನು ಹುಟ್ಟುವ ರೀತಿಯಲ್ಲಿ ಮಾಡಿದ್ರು. ಅಂದ್ರೆ ಮುಂದಿನ ದಿನಗಳಲ್ಲಿ ಈ 2 ಪಕ್ಷಗಳಿಗೆ ಪರ್ಯಾಯವಾಗಿ ಬಿಜೆಪಿ ಅಲ್ಲಿ ಬೆಳೆಯುವಂತ ಸಾಧ್ಯತೆಗಳನ್ನ ಅಣ್ಣಾಮಲೆ ತೋರಿಸ್ಕೊಟ್ಟಿದ್ರು. ಆದ್ರೆ ತಕ್ಷಣಕ್ಕೆ ಅಧಿಕಾರಕ್ಕೆ ಏರುವಂತ ಸಾಧ್ಯತೆ ಇರಲಿಲ್ಲ. ಅದು ಅಣ್ಣಾಮಲೆ ಅವರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಬಿಜೆಪಿ ಈ ಬಾರಿ ಏನು ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ಈ ಬಾರಿಯ ಚುನಾವಣೆಯಲ್ಲಿ ಎಐಎಡಿಎಂಕೆ ಜೊತೆ ನಾವು ಮೈತ್ರಿಯನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ ನಾವು ಗೆಲ್ತೇವೆ. ಅಂದ್ರೆ ಎನ್ಡಿಎ ಅಧಿಕಾರಕ್ಕೆ ಬರ್ತದೆ. ಆ ಮೂಲಕ ತಮಿಳುನಾಡಿನಲ್ಲಿ ಕೂಡ ನಮ್ಗೆ ಅಧಿಕಾರಕ್ಕೆ ಸಿಗ್ತದೆ. ಈ ರೀತಿಯಾಗಿ ಯೋಚನೆ ಮಾಡಿ ಅಣ್ಣಾಮಲೆಯವರ ಸಲಹೆಯನ್ನ ಧಿಕ್ಕರಿಸಿ ಇವರು ಎಐಎಡಿಎಂಕೆ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡ್ರು. ಹಾಗೇನೆ ಎಐಎಡಿಎಂಕೆ ಏನೆಲ್ಲ ಸಲಹೆಗಳನ್ನ ಕೊಡ್ತೋ ಆ ಎಲ್ಲಾ ಸಲಹೆಗಳನ್ನ ಚಾಚು ತಪ್ಪದೆ ಅಮಿತ್ ಶಾ ಅವರು ನೆರವೇರಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಎಐಎಡಿಎಂಕೆ ಇಟ್ಟಂತ ಬೇಡಿಕೆ ಏನು ಅಂತ ಹೇಳಿದ್ರೆ, ಅಲ್ಲಿಯ ಅಧ್ಯಕ್ಷರ ಬದಲಾವಣೆ. ಅಂದ್ರೆ ಅಣ್ಣಾಮಲೆ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು. ಅವ್ರ ಬದಲಿಗೆ ನಾಯನಾರ್ ನಾಗೇಂದ್ರ ಅಥವಾ ನಾಲಾಯಕ್ ನಾಗೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು. ಈ ರೀತಿಯಾಗಿ ಅವರೊಂದು ಬೇಡಿಕೆಯನ್ನ ಇಟ್ಟಿದ್ರು. ಅದಕ್ಕೆ ಅಮಿತ್ ಶಾ ಅವರು ತಥಾಸ್ತು ಅಂತ ಹೇಳಿದ್ರು. ಅಣ್ಣಾಮಲೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕಾಗಿ ಬಂತು. ಅದರ ಪರಿಣಾಮ ಈ ಬಾರಿಯ ಚುನಾವಣೆಯಲ್ಲಿ ನಮ್ಗೆ ಗೋಚರಿಸಿದೆ. ಚುನಾವಣೆ ಮುಗ್ದ ಮೇಲಾದ್ರೂ ಬಿಜೆಪಿ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ನಾವಿಲ್ಲಿ ಯಾಕೆ ಸೋತ್ವಿ, ಇದರಿಂದ ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಈ ರೀತಿಯಾಗಿ ಸ್ವಲ್ಪ ಅನಲೈಸ್ ಮಾಡಬೇಕಿತ್ತು. ಆದ್ರೆ ಬಿಜೆಪಿ ಪಶ್ಚಿಮ ಬಂಗಾಳ ಗೆದ್ದಂತ ಖುಷಿಯಲ್ಲಿ ಇದೆಲ್ಲವನ್ನು ಮರೆತು ಬಿಡ್ತು ಅನ್ಸ್ತು. ಹಾಗಾಗಿ ಅಣ್ಣಾಮಲೆ ಅವರಿಗೆ ಕೂಡ ತುಂಬಾ ಕ್ಲಿಯರ್ ಆಗಿ ಗೊತ್ತಾಯ್ತು, ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಮೇಲೇಳುವಂತ ಸಾಧ್ಯತೆ ಇಲ್ಲ. ನಾನು ಬಿಜೆಪಿ ಪಕ್ಷದಲ್ಲಿ ಉಳ್ಕೊಂಡ್ರೆ ಮೂಲೆ ಗುಂಪಾಗಿ ಹೋಗ್ತೇನೆ. ಹಾಗಾಗಿ ನನ್ನದ್ದೇ ಆದಂತ ಒಂದು ದಾರಿಯನ್ನ ಕಂಡುಕೊಳ್ಬೇಕು. ಈ ರೀತಿಯಾಗಿ ಯೋಚನೆ ಮಾಡಿ ಅಣ್ಣಾಮಲೆ ಅವರು ಈಗ ಬಿಜೆಪಿಯಿಂದ ಹೊರ ನಡೆಯುವಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಿನ್ನೆ ಅವರು ಬಿಜೆಪಿಯ ರಾಷ್ಟ್ರಾಧ್ಯಕ್ಷರನ್ನ ಭೇಟಿ ಮಾಡಿದ್ರು. ಒಂದು 5 ಪುಟಗಳ ರಾಜೀನಾಮೆ ಪತ್ರವನ್ನ ಬರೆದು ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ 5 ಪುಟಗಳಲ್ಲಿ ಅವ್ರು ಯಾಕೆ ತಾನು ಪಕ್ಷವನ್ನ ಬಿಡ್ತಾ ಇದ್ದೇನೆ, ತಮಿಳುನಾಡಿನಲ್ಲಿ ಇರುವಂತಹ ಸಮಸ್ಯೆಗಳೇನು, ಇದೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಅಮಿತ್ ಶಾ ಅವ್ರನ್ನ ಕೂಡ ಅವ್ರು ಭೇಟಿ ಮಾಡಿದ್ರು. ಆಕ್ಚುಲಿ ಅವ್ರು ನಿನ್ನ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಇರಲಿಲ್ಲ. ಆದ್ರೆ ಅಮಿತ್ ಶಾ ಅವರು ಖುದ್ದಾಗಿ
ಅಣ್ಣಾಮಲೈ ಅವರಿಗೆ ಫೋನ್ ಮಾಡಿ ಬನ್ನಿ ನಿಮ್ ಜೊತೆ ಮಾತಾಡ್ಬೇಕು ಅಂತೇಳಿ ಅವ್ರನ್ನ ಕರೆಸ್ಕೊಂಡು ಬಹಳಷ್ಟು ಹೊತ್ತು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಅಣ್ಣಾಮಲೈ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. RSS ಕೂಡ ಬಿಜೆಪಿಗೆ ಸೂಚನೆಯನ್ನ ಕೊಟ್ಟಿದೆ ಅಂತೆ, ಅಣ್ಣಾಮಲೈ ಅವ್ರನ್ನ ಯಾವುದೇ ಕಾರಣಕ್ಕೆ ಪಕ್ಷದಿಂದ ಹೊರ ಹೋಗ್ಲಿಕ್ಕೆ ಬಿಡಬೇಡಿ, ಅವ್ರನ್ನ ಉಳಿಸ್ಕೊಳ್ಳಿ, ಅವ್ರದ್ದು ಏನೇ ಡಿಮಾಂಡ್ ಇದ್ರು ಕೂಡ ಅದನ್ನ ನೆರವೇರಿಸಿ, ಈ ರೀತಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಣ್ಣಾಮಲೈ ಅವರಿಗೆ ಕೊಟ್ಟಿರುವಂತಹ ಆಶ್ವಾಸನೆಗಳೇನು ಅಂತ ಹೇಳಿದ್ರೆ, ನಿಮ್ಮನ್ನ ರಾಜ್ಯಸಭಾ ಮೆಂಬರ್ ಮಾಡ್ತೇವೆ, ಸದ್ಯದಲ್ಲೇ ನಿಮ್ಮನ್ನ ಮಂತ್ರಿ ಮಾಡ್ತೇವೆ, ಈ ರೀತಿಯಾದಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರಂತೆ. ಆದ್ರೆ ಅಣ್ಣಾಮಲೈ ಇದೆಲ್ಲವನ್ನು ಕೂಡ ತಿರಸ್ಕರಿಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಣ್ಣಾಮಲೈ ಅವರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಾನು ರಾಜ್ಯಸಭಾ ಮೆಂಬರ್ ಆಗಿ ಮಂತ್ರಿ ಆಗಿ ಇಲ್ಲಿ ಕೆಲಸ ನಿರ್ವಹಿಸ್ಲಿಕ್ಕೆ ಬಂದಿಲ್ಲ, ಅದಕ್ಕೆ ಬದಲಾಗಿ ನನಗೆ ತಮಿಳುನಾಡಿನಲ್ಲಿ ರಾಜಕೀಯವಾಗಿ ಬೆಳಿಬೇಕು, ಹಾಗೇನೆ ತಮಿಳುನಾಡಿನಲ್ಲಿ ಇನ್ನೊಂದು ಪರ್ಯಾಯ ರಾಜಕೀಯ ಶಕ್ತಿಯನ್ನು ಹುಟ್ಟು ಹಾಕಬೇಕು, ಅದಕ್ಕಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ತಮಿಳುನಾಡಿನಲ್ಲಿ ದ್ರಾವಿಡ ಸಿದ್ಧಾಂತವನ್ನ ಇಟ್ಕೊಂಡು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರಲ್ಲ, ಈ ಎರಡು ಪಕ್ಷಗಳನ್ನ ಅಲ್ಲಿಯ ಜನತೆ ತಿರಸ್ಕರಿಸುವ ರೀತಿಯಲ್ಲಿ ಮಾಡಬೇಕು, ಆ ರೀತಿಯಾದಂತ ಜನಜಾಗೃತಿಯನ್ನು ಮಾಡಬೇಕು, ಅದಕ್ಕಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಹೊರತು ಮಂತ್ರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಬಂದಿಲ್ಲ ನಾನು, ಈ ರೀತಿಯಾಗಿ ಅಮಿತ್ ಶಾ ಅವರಿಗೆ ಹೇಳಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಅಂದ್ರೆ ಅಣ್ಣಾಮಲೈ ಅವರ ವಿಷನ್ ತುಂಬಾ ಕ್ಲಿಯರ್ ಆಗಿದೆ. ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ನಾನು ಏನು ಅಂತ ಹೇಳ್ಕೊಂಡು ತೋರಿಸ್ಕೊಳ್ಬೇಕು, ಆ ಮೂಲಕ ಒಂದು ಪರ್ಯಾಯ ಶಕ್ತಿಯಾಗಿ ಅಲ್ಲಿ ನಾನು ಉದಯಿಸಬೇಕು, ಈ ರೀತಿಯಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈಗಾಗಲೇ ಒಂದು ಸಂಘಟನೆಯನ್ನು ಹುಟ್ಟು ಹಾಕುವಂತಹ ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾಡ್ದು ಜೂನ್ 4ನೇ ತಾರೀಕಿಗೆ ಅವರ ಬರ್ಡೇ ಇದೆ. ಆ ಸಂದರ್ಭದಲ್ಲಿ ಅವರು ಒಂದು ದೊಡ್ಡ ಘೋಷಣೆಯನ್ನ ಮಾಡ್ಲಿಕ್ಕಿದ್ದಾರೆ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ. ಈಗಾಗಲೇ ಚೆನ್ನೈನ ಬೀದಿ ಬೀದಿಗಳಲ್ಲಿ ಅಣ್ಣಾಮಲೈ ಅವರ ಒಂದು ಪೋಸ್ಟರ್ ರಾರಾಜಿಸ್ತಾ ಇದೆ. ಆ ಪೋಸ್ಟರ್ ನಲ್ಲಿ ನಿರ್ಭೀತ ಮನಸ್ಸುಗಳಿಗೆ ಮಿತಿ ಇಲ್ಲ, ತಮಿಳುನಾಡಿನ ಉಳಿಸ್ಲಿಕ್ಕಾಗಿ ಮುಂದಿನ ಅವತಾರ, ಈ ರೀತಿಯಾದಂತ ಪೋಸ್ಟರ್ಸ್ ಇಡೀ ಚೆನ್ನೈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗೇನೆ ಅವರು ಮುಂದೆ ಘೋಷಣೆ ಮಾಡ್ತಾರೆ ಅಂತೇಳಿ ಹೇಳ್ಕೊಂಡಿರುವಂತಹ ಸಂಘಟನೆಯ ಹೆಸರನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಸಂಘಟನೆಯ ಹೆಸರು ಮಕ್ಕಳ ಶಕ್ತಿ ಇಯಕ್ಕಂ, ಅಂದ್ರೆ ಜನಶಕ್ತಿ ಚಳುವಳಿ. ಈ ರೀತಿಯಾಗಿ ಅವರು ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡುವ ಮುಖಾಂತರ ಇಡೀ ತಮಿಳುನಾಡಿನಲ್ಲಿ ಜನರನ್ನ ಸಂಘಟಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ, ಈ ರೀತಿಯಾದಂತಹ ಸುದ್ದಿ ಬರ್ತಾ ಇದೆ. ಇದೊಂದು ರಾಜಕೀಯೇತರ ಸಂಘಟನೆಯಾಗಿ ಕೆಲಸ ಮಾಡ್ತದೆ. ಆ ಮೂಲಕ ಅಲ್ಲಿಯ ಯುವಕರನ್ನ ಒಂದೆಡೆ ಸೇರಿಸುವಂತ ಕೆಲಸಕ್ಕೆ ಅಣ್ಣಾಮಲೈ ಕೈ ಹಾಕುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದಲ್ಲದೆ ಮುಂದಿನ ದಿನಗಳಲ್ಲಿ ಇದನ್ನೇ ಒಂದು ರಾಜಕೀಯ ಪಕ್ಷವಾಗಿ ಘೋಷಣೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ರೀತಿಯಾದಂತ ಚರ್ಚೆಗಳು ಇಡೀ ದೇಶದಲ್ಲಿ ನಡೀತಾ ಇದೆ. ಅಣ್ಣಾಮಲೈ ತರದ ಅವರು ಪ್ರಾಮಾಣಿಕ ವ್ಯಕ್ತಿ ರಾಜಕೀಯದಲ್ಲಿ ಉಳ್ಕೋಬೇಕು, ಅವ್ರು ಯಾವುದೇ ಪಕ್ಷದಲ್ಲಿರ್ಲಿ ಅದು ಬೇರೆ ವಿಷಯ, ಆದ್ರೆ ಇಂಥವ್ರು ರಾಜಕೀಯದಲ್ಲಿರ್ಬೇಕು, ರಾಜಕೀಯವಾಗಿ ಇವ್ರು ಬೆಳಿಬೇಕು, ಇವರು ಮುಂದಿನ ದಿನಗಳಲ್ಲಿ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿಯುವಷ್ಟು ಬೆಳಿಬೇಕು, ಈ ರೀತಿಯಾಗಿ ಮಾತಾಡ್ತಾ ಇರುವಂತದ್ದನ್ನ ನಾನು ಕಾಣ್ತಾ ಇದ್ದೇನೆ. ಆ ಮಟ್ಟಿಗೆ ಅಣ್ಣಾಮಲೈ ಅವರು ಖ್ಯಾತಿಯನ್ನು ಹೊಂದಿದ್ದಾರೆ ಅಂತಕೊಂಡೆ ಹೇಳ್ಬಹುದು. ಇದ್ರ ನಡುವೆ ಬಂದಿರುವಂತ ಇನ್ನೊಂದು ಸುದ್ದಿ ಏನು ಅಂತ ಹೇಳಿದ್ರೆ, ಅಮಿತ್ ಶಾ ಅವರು ಇವತ್ತು ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರನ್ನ ದೆಹಲಿ ಕರೆದಿದ್ದಾರೆ. ಅಂದ್ರೆ ಈ ನಾಯನಾರ್ ನಾಗೇಂದ್ರ ಯಾರಿದ್ದಾರೆ ಅವ್ರನ್ನ ದೆಹಲಿ ಕರೆದಿದ್ದಾರೆ. ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಲಿಕ್ಕಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈ ಅವರು ಪಕ್ಷದಿಂದ ಹೊರ ನಡೆದ್ರೆ ತಮಿಳುನಾಡಿನಲ್ಲಿ ಮುಂದೆ ಬಿಜೆಪಿಗೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗಬಹುದು, ಇದನ್ನ ಚರ್ಚೆ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೇನೆ ಅಣ್ಣಾಮಲೈ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಿಕ್ಕೆ ಕೊನೆಯ ಪ್ರಯತ್ನವನ್ನು ಕೂಡ ಮಾಡುವಂತ ಸಾಧ್ಯತೆಗಳು ಇದೆ ಅನಿಸ್ತಾ ಇದೆ. ಎಲ್ಲದಕ್ಕೆಲ್ಲ ಪ್ರಮುಖವಾಗಿ ಇಲ್ಲಿ ಅಣ್ಣಾಮಲೈ ಅವರು ಮನಸ್ಸನ್ನು ಬದಲಾಯಿಸ್ತಾರ, ಇದು ಯಕ್ಷ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈ ಏಕಾಏಕಿ ಈ ರೀತಿಯಾದಂತಹ ನಿರ್ಧಾರವನ್ನು ತಗೊಂಡಿಲ್ಲ. ಅವರು ಹೆಚ್ಚು ಕಡಿಮೆ ಒಂದು 6-8 ತಿಂಗಳಿಂದ ಆಲೋಚನೆ ಮಾಡಿರ್ತಾರೆ, ಕೊನೆಯದಾಗಿ ಈ ರೀತಿಯಾದಂತಹ ನಿರ್ಧಾರವನ್ನು ಅವರು ತಗೊಂಡಿರ್ತಾರೆ. ಹಾಗೇನೆ ನರೇಂದ್ರ ಮೋದಿ ಅವರ ಅಭಿಮಾನಿ ಆಗಿರುವಂತಹ ಅಣ್ಣಾಮಲೈ ಅವರು ಯಾವುದೇ ಕಾರಣಕ್ಕೆ ಬಿಜೆಪಿ ವಿರುದ್ಧವಾಗಿ ಖಂಡಿತವಾಗಿ ಹೋರಾಡೋದಿಲ್ಲ ಅನ್ನೋದು ಬಿಜೆಪಿ ಪಕ್ಷಕ್ಕೂ ಕೂಡ ಗೊತ್ತಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಅವರು ತಮ್ಮದೇ ಆದಂತಹ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರು ಕೂಡ ಬಿಜೆಪಿಗೆ ಅದರಿಂದ ಸಹಾಯ ಆಗಬಹುದು, ಈ ರೀತಿಯಾಗಿ ಕೂಡ ರಾಜಕೀಯ ಪಂಡಿತರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಬೇಸರದ ವಿಷಯ ಏನು ಅಂತ ಹೇಳಿದ್ರೆ, ಯಾರ್ಯಾರೋ ಏನೇನೋ ಆಸೆ ಇಟ್ಟುಕೊಂಡು ರಾಜಕೀಯಕ್ಕೆ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅವರ ಇಂಟೆನ್ಷನ್ ಒಂದೇ ಇರ್ತದೆ, ಜನಸೇವೆಗಿಂತಲೂ ತಾವು ಬೆಳಿಬೇಕು, ಒಂದಿಷ್ಟು ದುಡ್ಡು ಮಾಡ್ಕೋಬೇಕು, ಈ ರೀತಿಯಾದ ಯೋಚನೆ ಇಟ್ಕೊಂಡು ಬರ್ತಾರೆ. ಆದ್ರೆ ಅಣ್ಣಾಮಲೈ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಎಲ್ಲದಕ್ಕಿಂತ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ತಾನೇನಾದ್ರೂ ಸಾಧಿಸಬೇಕು, ಆ ಮುಖಾಂತರ ತಮಿಳುನಾಡಿನ ಈ ದ್ರಾವಿಡ ಪಕ್ಷಗಳು ಏನು ಸುಳ್ಳನ್ನ ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾವೆ ಇವ್ರನ್ನ ಸೋಲಿಸಬೇಕು, ಅವರ ವಿರುದ್ಧವಾಗಿ ಒಂದು ಜನಜಾಗೃತಿ ಮಾಡಬೇಕು, ಈ ರೀತಿಯಾದ ಯೋಚನೆಯನ್ನ ಇಟ್ಕೊಂಡು ರಾಜಕೀಯಕ್ಕೆ ಬಂದಂತಹ ವ್ಯಕ್ತಿ ಅಣ್ಣಾಮಲೈ. ಅವ್ರು ಮನ್ಸು ಮಾಡಿದ್ರೆ ಇವತ್ತೇ ರಾಜ್ಯಸಭೆಗೆ ಹೋಗಿ ಮಂತ್ರಿ ಕೂಡ ಆಗ್ಬಹುದು. ಆದ್ರೆ ಅಣ್ಣಾಮಲೈಗೆ ಆ ರೀತಿಯಂತ ಆಸೆ ಇಲ್ಲ. ತಮಿಳುನಾಡು ರಾಜಕೀಯದಲ್ಲಿ ತನ್ನ ಹೆಜ್ಜೆ ಗುರುತನ್ನ ಮೂಡಿಸಬೇಕು ಅಂತಕೊಂಡು ಅಣ್ಣಾಮಲೈ ಅವರು ದೃಢ ನಿರ್ಧಾರ ಮಾಡಿದ್ದಾರೆ ಅನ್ಸ್ತಾ ಇದೆ. ಅದಕ್ಕಾಗಿ ಅವರು ಮುಂದಿನ ದಿನಗಳಲ್ಲಿ ಬೇರೆಯದ್ದೇ ಆದಂತಹ ದಾರಿಯನ್ನ ಹಿಡಿಯುವಂತ ಸಾಧ್ಯತೆಗಳಿದೆ. ಏನೇ ಆಗ್ಲಿ, ಅಣ್ಣಾಮಲೈ ಅವರು ಮುಂದಿನ ದಿನಗಳಲ್ಲಿ ಕೂಡ ರಾಜಕೀಯದಿಂದ ವಿಮುಖವಾಗದೇನೆ ತಮಿಳುನಾಡಿನಲ್ಲಿ ತಮ್ಮದೇ ಆದಂತಹ ಒಂದು ರಾಜಕೀಯ ಛಾಪನ್ನು ಮೂಡಿಸಲಿ ಅಂತಕೊಂಡು ಹಾರೈಸೋಣ. ಸ್ನೇಹಿತರೆ, ಅಣ್ಣಾಮಲೈ ಅವ್ರನ್ನ ಬಿಜೆಪಿ ನಡೆಸ್ಕೊಂಡಂತ ರೀತಿ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ?
ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚಿಕೊಂಡಂಥ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.